ದೇವರೆಡೆಗೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಶ್ರೀರಾಮ ಮಂತ್ರವನ್ನ ಎಲ್ಲರೂ ಬರೆದು ಪತ್ರದ ಮುಖೇನ ಕೂಡ ಕೇಳ್ತಿರು. ಗುರುಜಿ ಏನ್ ಮಾಡ್ಬೇಕು ಆ ಪುಸ್ತಕವನ್ನ ಅಂತ, ಅದನ್ನು ಕೂಡ ಏನ್ ಮಾಡ್ಬೇಕು ತಿಳಿಸ್ಕೊಡ್ತೀನಿ ಅಂತಿದ್ರಿ. ಶ್ರೀರಾಮದಾಸರನ್ನ ಹಿರಿಮೇಯವಾಗಿರ್ತಕ್ಕಂಥ ನೆನೆಸ್ಕೊಳ್ತಕ್ಕಂಥ ಶ್ರೀಧರ ಸ್ವಾಮಿಗಳನ್ನ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಾಣದೇವರು ಅಂದರೆ ಆಂಜನೇಯ ಆ ಮುಖ್ಯ ಪ್ರಾಣ ಅಂತ ಕರಿತೀವಿ. ರಾಮನಿಗೆ ಮುಖ್ಯ ಪ್ರಾಣನೇ ಅವನಂತೆ, ಅದಕ್ಕೆ ಅವನು ಮುಖ್ಯ ಪ್ರಾಣ ಅಂತ ಕರೆಯೋರು. ಅದಕ್ಕೆ ರಾಮ ಒಂದು ಸಲ ರಾಮ ಅಂತ ಹೇಳಿದ್ರೆ ಆಂಜನೇಯ ಸಾಕ್ಷಾತ್ ರಾಮಚಂದ್ರ ಬಂದು ನಿಂತ್ಕೊಂಡ್ಬಿಡುವಂತೆ. ನಾವು ಆಂಜನೇಯ ಅಂದರೆ ರಾಮನಿಗೆ ಇಷ್ಟ ಅಂತೆ. ಅದಕ್ಕೆ ದಯವಿಟ್ಟು ರಾಮದಾಸರಿಗೆ ರಾಮನ ಕಂಡ್ರೆ ತುಂಬ ಇಷ್ಟ. ನೀವೆಲ್ಲ ಏನು ಮಾಡಿ, ಆಂಜನೇಯನ ಜಪ ಮಾಡ್ತಾ ಇದ್ರೆ ರಾಮರು ಬರ್ತಾರೆ, ರಾಮರು ಜಪ ಮಾಡ್ತಾ ಇದ್ರೆ ಆಂಜನೇಯನ ಮಾಡ್ತಾರೆ. ಹಾಗೆ ನೀವು ಹರೇ ರಾಮ 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 ಹರೇ ಹರೇ ಅಂತ ನೆನೆಸ್ಕೊಂಡು ಶ್ರೀರಾಮ ಅಂತ ಬರೀತಾ ಬನ್ನಿ. ಆ ಶ್ರೀರಾಮ ನೆನೆಸ್ಕೊಳ್ಳುವಾಗ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ. ರಾಮ ರಾಮೋ ರಮೋ ರಾಮೇ ಮನೋರಮೇ ಅಂದರೆ ರಾಮನಿಗೆ ನೆನೆಸ್ಕೊಳ್ತಕ್ಕಂಥದ್ದು ಯಾವ ರೀತಿ ನೆನೆಸ್ಕೊಂಡ್ರು ಪರಿಪೂರ್ಣ ಅನುಗ್ರಹ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಈಶ್ವರ ವಾಚಾಲ್ ಹೇಳ್ತಾರೆ, ನಮೋ ರಾಮ ರಾಮೇತಿ ರಮೆ ರಾಮೋ ಮನೋರಮೆ. ನೀನು ಎಷ್ಟು ಸಲ ರಾಮನ ನೆನೆಸ್ಕೊಂಡ್ರು ಮನಸ್ಸು ರಾಮ ಅಂತ ಇರತ್ತಂತೆ. ಮನೋರಾಮೋ ರಮೇ ರಮೆ. ಅದಕ್ಕೆ ಮನೋರಾಮ ಅಂತಕ್ಕಂಥದ್ದು ಮನಸ್ಸು, ಆ ಮನಸ್ಸು ರಾಮ ಅಂತಕ್ಕಂಥ ವಿಚಾರ ಯಾವತ್ತೂ ಒಳಗಿರ್ತಕ್ಕಂಥ ಪರಮಾತ್ಮನಿಗೆ ಪಾದಕ್ಕೆ ಸೇರತ್ತಂತೆ. ಒಳಗೆ ಪರಮಾತ್ಮ ಯಾರೋ ನಿಮ್ಮಲ್ಲೇ ಇದ್ದಾನೆ. ಅದಕ್ಕೆ ಹೇಳೋದು, ನಿಮ್ಮಲ್ಲಿರೋ ಪರಮಾತ್ಮನ ಮೊದಲು ಜಾಗೃತಿ ಪಡಿಸಿ, ಆ ರಾಮ ಹೊರಭಾಗದಲ್ಲಿ ಬರ್ತಾನೆ. ಅದಕ್ಕೆ ಹೇಳೋದು, ಎಲ್ಲೋ ಹುಡುಕಬೇಡಿ ರಾಮನ್ನ, ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದೊಂದು ದೇವರಿರ್ತಾನೆ, ಆ ದೇವರನ್ನ ಎಬ್ಬಿಸ್ಬೇಕು. ಅದಕ್ಕೆ ನಮೋ ರಾಮ ರಾಮೇತಿ ರಮೇ ರಾಮೋ ಮನೋರಮೆ ಸಹಸ್ರನಾಮ ದತ್ಯುಲ್ಯಂ. ಎಂಥ ಸಹಸ್ರವಾಗಿರ್ತಕ್ಕಂಥ ಎಲ್ಲ ನಾಮಗಳು ದತ್ಯುಲ್ಯಂ. ಶ್ರೀರಾಮನಾಮ ವರಾನ್ನನೆ. ಆ ರಾಮನಿಗಿಂತ ಇನ್ಯಾವುದು ಮೀಸಲವಾಗಿರ್ತಕ್ಕಂಥದ್ದು. ಶ್ರೀರಾಮಚಂದ್ರ ಅನ್ಕೋಬೇಡಿ, ರಾಮ ಅನ್ನೋ ಪದ ಏನು ಅಂದರೆ ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ. ಇದಕ್ಕೆ ರಾಮ ಅಂತ ಬರೆದಿರೋ ಎಲ್ಲ ಪುಸ್ತಕಗಳು ದಿವ್ಯ ಹೇಳ್ದಂಗೆ ಬಹಳಷ್ಟು ಪತ್ರಗಳು, ಒಂದು ಸುಮಾರು 10,000 ಪತ್ರಗಳು ಬರೀ ರಾಮ ಅಂತ ಬರೆದಿರೋದು. ಏನು ಮಾಡೋಣ, ಅಥವಾ ಪುಸ್ತಕಗಳು ತಗೊಂಡು ಏನು ಮಾಡೋಣ ಅಂದಾಗ ಕಾಳಸರ್ಪದೋಷದಲ್ಲಿ ಎಷ್ಟು ಜನ ತಂದು ಕೊಟ್ಟಿದ್ರು ಗೊತ್ತಾ? ಸುಧಾಮನ ಊರಲ್ಲೇ ಇವತ್ತು ಆ ಭೀಷ್ಮ ಪಿತಾಮಹ ಕೂತಿರ್ತಕ್ಕಂಥ ಮರ ಇದೆ, ಗಂಗೆ ಪಕ್ಕದಲ್ಲಿ ಹರಿತಾ ಇದ್ದಾಳೆ. ಆ ಗಂಗೆ ತೀರದಲ್ಲಿ ಕೃಷ್ಣ ರಾಮ ಎರಡು ಒಂದೇ ಗರ್ಭಗುಡಿಲಿ ಕೃಷ್ಣರಾಮ ಅಂದರೆ ಇವ್ರು ತೋರಿಸಿರುವಾಗ ಏನಂದ್ರು ಬಹಳ ಜನ ಕೃಷ್ಣರಾಮ ಒಟ್ಟಿಗೆ ಇದ್ದಾರೆ, ಫಸ್ಟ್ ಕ್ಲಾಸ್ ಆಗಿದೆ. ಅರ್ಥ ಅದಲ್ಲ, ಅದ್ರಲ್ಲಿ ಬರೆದಿದೆ ಗ್ರಂಥದಲ್ಲಿ, ರಾಮ ಕೃಷ್ಣ ರೂಪ, ಕೃಷ್ಣ ರಾಮರೂಪ, ದರ್ಶನಂ ಸ್ವಯಂ ಭೀಷ್ಮ ಪಿತಃ ಗಂಗಸ್ವರೂಪ ಅಂತ ಬರೆದಿದೆ. ಆಗ ಅರ್ಥ ಮಾಡ್ಕೋಬೇಕು, ಓ ಹೌದು, ಕೃಷ್ಣನಾಗಿದ್ದಾಗ ರಾಮನ ಅವತಾರವನ್ನು ತೋರಿಸುವ ಭೀಷ್ಮ ಪಿತಾಮಹಗೆ ನಮಸ್ಕಾರ. ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಸನಾತನ ಧರ್ಮ ಮೌಲ್ಯಗಳು. ಒಂದೊಂದು ದಿವಸ ಒಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ಆನಂದ. ಆದರೆ ಪ್ರತಿಯೊಂದು ನಾನು ನಿಮ್ಗೆ ಹೇಳ್ಬೋದು. ನೀವುಗಳೇನು ಗೊತ್ತಾ, ತೋರಿಸಿ ಅಂದರೆ ಏನಾದರೂ ಒಂದು ಕಾರ್ಯಕ್ರಮದಲ್ಲಿ ಒಂದು ದೇವ್ರನ್ನ ತೋರಿಸೋಣ ಬನ್ನಿ ಹೋಗೋಣ ಅಂದರೆ ಆಫ್ ಮಾಡ್ಬಿಟ್ಟು ಪಕ್ಕಕ್ಕೆ ತಿರ್ಸ್ಕೊಂಡ್ಬಿಡ್ತೀರ. ನನ್ನ ಮುಖಾನೇ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ಏನಾಗತ್ತೆ ಹೇಳಿ ಅಲ್ವಾ? ಆದರೂ ಏನು ಮಾಡೋದು, ವಿಧಿ ಇಲ್ಲ. ನನಗೂ ನಿಮಗೂ ಒಂದು ಬಾಂಧವ್ಯ. ಇನ್ನೊಂದು 8 ತಿಂಗಳಲ್ಲಿ ಒಂದು ವಿಶೇಷ ನಡೆಯುತ್ತೆ. ಅದೇನು ಅಂತ ತಿಳಿಸ್ಕೊಂಡ ಕಾರ್ಯಕ್ರಮದಲ್ಲಿ ಕಾಯ್ತಾರಿ ಬಂದೆ.